ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಶ್ರೀ ಬ್ರಹ್ಮ ವಿದ್ಯಾಶ್ರಮದಲ್ಲಿ ಸಿಎಂ ಉರಕಡ್ಲಿ ಫೌಂಡೇಶನ್ ಇವರ ವತಿಯಿಂದ 10 ದಿನಗಳವರೆಗೆ ನಡೆದ ನಿಸರ್ಗ ಚಿಕಿತ್ಸಾ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ಉಪವಾಸ ಮಾಡಿ ಆರೋಗ್ಯ ವೃದ್ಧಿಸಿಕೊಳ್ಳಿ, ಜೊತೆಗೆ ಸಿರಿಧಾನ್ಯಗಳನ್ನು ಬಳಸಿ ಉಪವಾಸ ಜೀವನ ಸಂಗಾತಿಗಾಗಿ ರೂಪಿಸಿಕೊಳ್ಳಿ ಮತ್ತು ಶಾರೀರಿಕವಾಗಿ ಸದೃಢವಾಗಿರಿ ಎಂದರು. ಶ್ರೀ ಸಹಜಾನಂದ ಸ್ವಾಮೀಜಿ ಅವರ ಆಶೀರ್ವಚನ ನೀಡಿದರು. ಯೋಗ ಗುರುಗಳಾದ ಮಹಂತೇಶ್ ಹಿರೇಮಠ ಮತ್ತು ಕುಮಾರಿ ಅದಿತಿ ಅವರು ನಿರಂತರ 10 ದಿನಗಳ ಕಾಲ ಯೋಗಾಸನ ಮತ್ತು ಪ್ರಾಣಾಯಾಮ ಹೇಳಿಕೊಟ್ಟರು. ಜೊತೆಗೆ ಆಯುರ್ವೇದಿಕ ತಜ್ಞ ಪ್ರಕಾಶ್ ರಾಯಸ್ ಹೊನ್ನಾವರದಿಂದ ಆಗಮಿಸಿ ಅನೇಕ ರೋಗಿಗಳಿಗೆ ಚಿಕಿತ್ಸೆ ನೀಡಿದರು. ನಿಸರ್ಗ ಚಿಕಿತ್ಸಾ ಶಿಬಿರದಲ್ಲಿ 250ಕ್ಕೂ ಹೆಚ್ಚು ರೋಗಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ನಿಸರ್ಗ ಚಿಕಿತ್ಸಾ ಶಿಬಿರದ ಆಯೋಜಕರಾದ ಸಿಎಂ ಉರಕಡ್ಲಿ ಫೌಂಡೇಶನ್ನ ಚನ್ನಬಸು ಉರಕಡ್ಲಿ ಅವರು ಮಾತನಾಡಿ, ಜನಸೇವೆಯೇ ಜನಾರ್ದನ ಸೇವೆ ಎಂದು ತಿಳಿದು ನಿರಂತರ 15 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ಇನ್ನೂ ನನ್ನ ಜೀವನ ಇರೋವರೆಗೂ ಇಂತಹ ಕಾರ್ಯಕ್ರಮವನ್ನು ಮಾಡುತ್ತೇನೆ ಎಂದರು. ಅಪ್ಪು ನ್ಯೂಸ್ ರಬಕವಿ ಬನಹಟ್ಟಿ ತಾಲೂಕು ವರದಿಗಾರರು ರಾಜೇಂದ್ರ ನಾವಿ. ಸಾರ್ಥಕದ ಬದುಕಿದೆ ಯೋಗ ಮಾಡಿ ಯೋಗಿಯಾಗ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕು. ಗುರುಜಿಯವರು ನಮಸ್ಕಾರ. ನಿಸರ್ಗ ಚಿಕಿತ್ಸಾ ಶಿಬಿರ 10 ದಿನಗಳ ಕಾಲ ನಡೆಯಿತು. ಆರೋಗ್ಯ ಮತ್ತು ಆಧ್ಯಾತ್ಮಿಕ ಅರಿವಿನ ಬಗ್ಗೆ ಒಂದೆರಡು ಮಾತುಗಳು. ಮಹಾಲಿಂಗಪುರದಲ್ಲಿ ಇದು 2ನೇ ವರ್ಷದ ಶಿಬಿರ. 10 ದಿನಗಳ ಕಾಲ ಅಂದರೆ ಯಾವುದೇ ರಾಸಾಯನಿಕ ಔಷಧಿಗಳಿಂದ, ಡ್ರಗ್ಸ್ ವಿದೌಟ್ ಎನಿ ಡ್ರಗ್ಸ್, ಯಾವುದೇ ರಾಸಾಯನಿಕ ಔಷಧಿಗಳಿಂದ, ಆಪರೇಷನ್ಗಳಿಂದ, ಮೂಲವ್ಯಾಧಿ ಮತ್ತು ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ದರೆ ಮತ್ತು ಗಾಲ್ಬ್ಲಾಡರ್ ಸ್ಟೋನ್ ಅಂತ ಈಗ ತುಂಬ ಜನರಿಗೆ ಆಗ್ತಾ ಇದೆ. ಈ ಯಾವುದೇ ರೀತಿಯ ಆಪರೇಷನ್ಗಳಿಂದ ನೀವು ಹುಷಾರು ಮಾಡ್ತಕ್ಕಂಥ ಸಿಸ್ಟಮ್ ಇದೆ, ಪದ್ಧತಿ ಇದೆ. ಇದು ನೀರು, ಆಹಾರ ಮತ್ತು ಸೂರ್ಯನ ಶಾಖ ಮತ್ತು ಒಳ್ಳೆ ಗಾಳಿ, ಉಪವಾಸ ಅಂದರೆ ಆಕಾಶದ ತತ್ವದ ಕುರಿತಾಗಿ ಮಾತನಾಡ್ತೀವಿ. ಆತ್ಮಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದ್ರ ಬಗ್ಗೆ ಮಾತನಾಡ್ತೀವಿ. ಇಲ್ಲಿ ಹೋದ ವರ್ಷ ಸುಮಾರು 225 ಜನ ಮಾಡಿದರು. ಈ ಸಾರಿ ಒಂದು 150 ಜನಕ್ಕಿಂತ ಹೆಚ್ಚು ಜನ ಉಪವಾಸ ಮಾಡಿದ್ದಾರೆ. ಕರ್ನಾಟಕದಾದ್ಯಂತ 1000 ಜನ ಈ ಚಿಕಿತ್ಸೆಯನ್ನು ಪಡ್ಕೊಂಡು ಅನೇಕ ನೋವುಗಳಿಂದ, ರೋಗಗಳಿಂದ ಬಿಡುಗಡೆ ಆಗಿದ್ದಾರೆ. ಔಷಧಿಗಳ ದುಷ್ಪರಿಣಾಮ ಇವತ್ತು ತುಂಬ ಜಾಸ್ತಿ ಆಗ್ತಾ ಇದೆ. ಅದರಿಂದ ಪಾರಾಗೋದಕ್ಕೆ ಇದು ಭಾಳ ಸುಲಭವಾದ ಸರಳವಾದ ಮಾರ್ಗ ಅಂತ ತಿಳ್ಕೊಂಡು ನಾವು ಈ ಚಿಕಿತ್ಸಾ ಪದ್ಧತಿ ಬಗ್ಗೆ ಹೇಳ್ಬೋದು. ಸರ್ವರಿಗೂ ಶರಣ. ನಮಸ್ಕಾರ ಸರ್. ಈ ನಿಸರ್ಗ ಚಿಕಿತ್ಸಾ ಶಿಬಿರಕ್ಕೆ ಯೋಗಾಸನ ಮತ್ತು ಪ್ರಾಣಾಯಾಮ ಕಲಿಸುವ ಮೂಲಕ ಆಗಮಿಸಿದ್ದೀರಿ. ಈ ಯೋಗಾಸನದ ಜೊತೆಗೆ ಈ ಕಾರ್ಯಕ್ರಮ ಬದಲು ಒಂದೆರಡು ಮಾತುಗಳು ಸರ್. ಎಲ್ಲರಿಗೂ ನಮಸ್ಕಾರ. ಸಿಎಂ ಉರಕಡ್ಲಿ ಫೌಂಡೇಶನ್ ವತಿಯಿಂದ ಮಹಾಲಿಂಗಪುರ ನಗರದಲ್ಲಿ 10 ದಿನಗಳ ಕಾಲ ಇಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಉಪವಾಸ ಹಾಗೂ ಆಧ್ಯಾತ್ಮಿಕ ಪ್ರವಚನವನ್ನು ಏರ್ಪಡಿಸಲಾಗಿತ್ತು. ಈ ಆಧ್ಯಾತ್ಮಿಕ ಪ್ರವಚನದ ಜೊತೆಗೆ ಬೆಳಿಗ್ಗೆ 5:30ಯಿಂದ 7 ಗಂಟೆಯವರೆಗೆ ಯೋಗಾಸನ ಹಾಗೂ ಪ್ರಾಣಾಯಾಮ ಕ್ಲಾಸಸ್ಗಳನ್ನು ನಾನು ಇಲ್ಲಿ ಕಂಡಕ್ಟ್ ಮಾಡಿದೆ. ಇಲ್ಲಿ ಜನಗಳು ಕೂಡ ತುಂಬ ಚೆನ್ನಾಗಿ ಸ್ಪಂದಿಸಿದರು. ಈ ಯೋಗಾಸನ ಹಾಗೂ ಪ್ರಾಣಾಯಾಮಗಳಿಂದ ಮನುಷ್ಯನಲ್ಲಿರ್ತಕ್ಕಂತಹ ದ್ವಂದ್ವಗಳು ಹಾಗೂ ಶಾರೀರಿಕ ಹಾಗೂ ಮಾನಸಿಕ ರೋಗಗಳಿಗೆ ನಾವು ಚಿಕಿತ್ಸೆಯನ್ನು ಒದಗಿಸ್ಬೋದು. ಇಲ್ಲಿ ಹಲವಾರು ಬಗೆಯ ರೋಗಗಳಿಗೆ ಜನಸಾಮಾನ್ಯರಿಗೆ ಚಿಕಿತ್ಸೆಯನ್ನು ಕೊಡಲಾಯಿತು ಹಾಗೂ ಯೋಗ ತರಬೇತಿಯನ್ನು ಕೊಡಲಾಯಿತು. ಪ್ರಾಣಾಯಾಮದಿಂದ ಸಾಕಷ್ಟು ಅವರು ಪ್ರಯೋಜನವನ್ನು ಕೂಡ ಪಡ್ಕೊಂಡ್ರು. ಅದರ ಜೊತೆಗೆ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡಿಸೋದ್ರಿಂದ ಅವ್ರಿಗೆ ಒಳ್ಳೆಯ ಒಂದು ಚಿಕಿತ್ಸೆಯನ್ನು ಒದಗಿಸಿದ್ರಿಂದ ಅವರೆಲ್ಲ ತುಂಬ ಹೆಮ್ಮೆ ಪಟ್ಟರು. ಈ ಥರ ನಿರಂತರವಾಗಿ ಮಾಡ್ತಕ್ಕಂಥ ಚನ್ನಬಸವಣ್ಣ ಉರಕಡ್ಲಿ ಅವರ ಸಿಎಂ ಫೌಂಡೇಶನ್ ಏನು ಒಂದು ಸಂಸ್ಥೆ ಇದೆ, ಇದು ನಿರಂತರವಾಗಿ ಇದೇ ಥರ ಪ್ರತಿ ವರ್ಷವೂ ಕೂಡ ಮಾಡಲಿ ಅಂತೇಳಿ ನಾವು ಆಶಿಸ್ತೀವಿ.